ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ಡಾಟಾನ ಯಾವ ರೀತಿಯಾಗಿ ಸೇವ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೀವು ಮೊಬೈಲ್ ಡಾಟಾನ ಸೇವ್ ಮಾಡಬೇಕು ಅಂತಿದ್ರೆ ನೀವು ಎಷ್ಟು ಆ್ಯಪನ್ನು ಯೂಸ್ ಮಾಡ್ತೀರಲ್ವ, ಆ ಎಲ್ಲ ಆ್ಯಪಲ್ಲಿ ಡಾಟಾ ಸೇವಿಂಗನ್ನು ಆನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್. ಇದರಿಂದ ಒಂದು ಆ್ಯಪಲ್ಲಿ ಸ್ವಲ್ಪ ಸ್ವಲ್ಪ ಅಂತೆ ಜಾಸ್ತಿ ಆ್ಯಪಲ್ಲಿ ಹೋದರೆ ಜಾಸ್ತಿ ಡಾಟಾನ ಸೇವ್ ಮಾಡ್ಬೋದು. ಆದ್ದರಿಂದ ಈಗ ನೀವು ವಾಟ್ಸಪ್ಪನ್ನು ಜಾಸ್ತಿ ಇರ ಅಂತ ಇಟ್ಕೊಳ್ಳಿ. ವಾಟ್ಸಪ್ಪಲ್ಲಿ ಡಾಟಾ ಸೇವನ್ನ ಆನ್ ಮಾಡಿಕೊಂಡ್ರೆ ಅದರಲ್ಲಿ ಸ್ವಲ್ಪ, ಹಾಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ, ಫೇಸ್ಬುಕ್ಕು ಹಾಗೆ ಯೂಟ್ಯೂಬ್ ಎಲ್ಲ ಕಡೆ ನೀವು ಡಾಟಾ ಸೇವನ್ನ ಆನ್ ಮಾಡಿಕೊಂಡ್ರೆ ನೀವು ಡಾಟಾನ ಜಾಸ್ತಿ ಸೇವನ್ನ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಯಾವ ರೀತಿಯಾಗಿ ಡಾಟಾ ಸೇವನ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಒಂದು ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದಾರಲ್ವ, ವಾಟ್ಸಪ್ಪನ್ನು ಓಪನ್ ಮಾಡಿ ಆದಮೇಲೆ ಮೇಲ್ಗಡೆ ನಿಮಗೆ ತ್ರೀ ಡಾಟ್ ಕಾಣಿಸ್ತಾ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನಂತರ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯೂಸ್ಲೆಸ್ ಡಾಟಾ ಫಾರ್ ಕಾಲ್ಸ್ ಅಂತ ಇದೆಯಲ್ವಾ, ಅದನ್ನು ಆನ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ನೀವು ಯಾರಿಗಾದರೂ ವೀಡಿಯೋ ಕಾಲನ್ನು ಮಾಡಿರ್ತೀರಾ ಅಥವಾ ವಾಯ್ಸ್ ಕಾಲನ್ನು ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ವಾಟ್ಸಪ್ಪಲ್ಲಿ ಮಾಡುವಾಗ ಇಲ್ಲಿ ಒಂದಿಷ್ಟು ಡಾಟಾ ಸೇವ್ ಆಗುತ್ತೆ, ಜಾಸ್ತಿ ಡಾಟಾ ಖಾಲಿ ಆಗಲ್ಲ. ಹಾಗೆ ಕೆಳಗಡೆ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹಾಗೆ HD ಕ್ವಾಲಿಟಿ ಅಂತ ಇದೆ. ಇಲ್ಲಿ HD ಕ್ವಾಲಿಟಿಯನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಹೈ ಕ್ವಾಲಿಟಿಯಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ. ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರು, ಸ್ಟೇಟಸ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ರು ಹೈ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ಹಾಗೆ ನೀವು ರೆಕಾರ್ಡ್ ಆಗಿರುವಂಥ ಯಾವುದೇ ಸಾಂಗ್ಸ್ ಆಗಿರ್ಬೋದು, ಏನಾದರೂ ನೀವು ಕಳಿಸ್ತೀರಾ ಅಂತಂದರೆ ಅದೆಲ್ಲ ಕೂಡ ನಿಮಗೆ ಹೈ ಕ್ವಾಲಿಟಿಯಲ್ಲಿ ಸೆಂಡ್ ಆಗಿಬಿಡುತ್ತೆ. ಆದ್ದರಿಂದ ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಇಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಟ್ಕೊಂಡು ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಕಡಿಮೆ ಕ್ವಾಲಿಟಿ ಇರುವಂಥದ್ದು ಅವರಿಗೆ ಸೆಂಡ್ ಆಗುತ್ತೆ. ನೀವು ಅವರಿಗೆ ಶೇರ್ ಮಾಡುವಾಗ ಅಲ್ಲಿ ಆಪ್ಷನ್ ತೋರಿಸುತ್ತೆ. ನಿಮಗೆ ಏನಾದರೂ HD ಕ್ವಾಲಿಟಿನೇ ಅವ್ರಿಗೆ ಬೇಕು ಅಂತಿದ್ರೆ ಅವ್ರಿಗೆ HD ಕ್ವಾಲಿಟಿಯಲ್ಲೇ ನೀವು ಸೆಂಡನ್ನು ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಂತರ ಇಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್. ಈಗ ಗ್ರೂಪಲ್ಲಿ ಆಗಿರ್ಬೋದು, ಯಾರಾದರೂ ನಿಮಗೆ ಗುಡ್ ಮಾರ್ನಿಂಗ್ ಏನಾದರೂ ಕಳಿಸ್ತಾ ಇರ್ತಾರಲ್ವ, ಗ್ರೂಪಲ್ಲಿ ಯಾವುದಾದ್ರೂ ಫೋಟೋಸ್ ಎಲ್ಲ ಕೂಡ ಬರ್ತಾ ಇರ್ತವೆ. ಆ ಫೋಟೋ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಬಾರ್ದು ಅಂತಂದರೆ ಈ ಥರ ಮಾಡ್ಕೊಳ್ಬೇಕು. ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಆಲ್ ಮೀಡಿಯಾ ಅಂತ ಇದಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋಸ್, ಆಡಿಯೋ, ವೀಡಿಯೋಸ್, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅವೆಲ್ಲ ಕೂಡ ಟಿಕ್ ಮಾರ್ಕ್ ಆಗಿರುತ್ತೆ. ಟಿಕ್ ಮಾರ್ಕ್ ಇರೋದನ್ನು ತೆಗೆದು ಓಕೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಗ್ರೂಪಿಂದ ಆಗಿರ್ಬೋದು, ಚಾಟಿಂದ ಆಗಿರ್ಬೋದು, ಯಾರಿಂದ ಬಂದರೂ ಕೂಡ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಲ್ಲ. ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋದ್ರ ಬದಲು ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಮಾತ್ರ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದು ನಿಮಗೂ ಇಂಪಾರ್ಟೆಂಟ್ ಆಗಿರುತ್ತೆ, ಉಪಯೋಗ ಆಗಿರುತ್ತೆ. ಹಾಗೆ ವೆನ್ ಕನೆಕ್ಟೆಡ್ ಆನ್ ವೈಫೈ ಕನೆಕ್ಟ್ ಆದಾಗ ನಿಮಗೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಬೇಕಾ ಅಥವಾ ಬೇಡ ಅಂತ ಇದೆ. ನಿಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಆಫ್ ಮಾಡಿ ಇಟ್ಕೊಳ್ಳಿ. ವೈಫೈ ಕನೆಕ್ಟ್ ಆದಾಗಲೂ ನಿಮಗೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಲ್ಲ. ಹಾಗೆ ವೆನ್ ರೋಮಿಂಗ್ ಅಂತ ಇದೆ, ಅದನ್ನು ಕೂಡ ಅಷ್ಟು ಕೂಡ ಆಫನ್ನು ಮಾಡಿಕೊಂಡು ಓಕೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿದ್ರಲ್ವಾ, ಇದಿಷ್ಟನ್ನು ನೀವು ವಾಟ್ಸಪ್ಪಲ್ಲಿ ಮಾಡಿಕೊಂಡ್ರೆ, ಸೆಟ್ಟಿಂಗ್ಸನ್ನು ಮಾಡಿಕೊಂಡ್ರೆ ನೀವು ಡಾಟಾನ ವಾಟ್ಸಪ್ಪಲ್ಲಿ ಸೇವನ್ನು ಮಾಡ್ಬೋದು. ಹೀಗೆ ನೀವು ಎಲ್ಲ ಆ್ಯಪ್ಸಲ್ಲೂ ಕೂಡ ಸೇವನ್ನು ಮಾಡೋದ್ರಿಂದ ಜಾಸ್ತಿ ಡಾಟಾನ ಸೇವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಬೇರೆ ಆ್ಯಪ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.